ನಮ್ಮ ದೇವರಾಗಿರುವಂಥ ಯೇಸು ಕರ್ತನಲ್ಲಿರುವ ಪ್ರೀತಿ ದೇವಿ ಜನರೇ, ಮತ್ತೊಂದು ದಿನದಲ್ಲಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಯಲ್ಲಿ ನಿಮ್ಮೊಡನೆ ಮಾತನಾಡುವ ಹಾಗೆಯೂ ಕರ್ತನು ಅನುಗ್ರಹಿಸಿಕೊಟ್ಟಂತೆ ಈ ಸಂದರ್ಭಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಂದೇಶಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಅನುದಿನವೂ ನಮಗೆ ಹೊಸದಾದನ್ನು ಒದಗಿಸಿಕೊಡುವಂಥ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಮುಂಜಾನೆಯಿಂದ ಈ ಸಂಜೆಯವರೆಗೂ ನಾವು ಕದಲದ ಹಾಗೆ ನಿಮ್ಮ ಮಹಾಕೃಪೆಯು ನಮ್ಮನ್ನು ಆವರಿಸಿಕೊಂಡು ನಡೆಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಈ ಸಂಜೆಯ ವೇಳೆಯಲ್ಲೂ ಸಹ ನಿಮ್ಮ ಸತ್ಯವಾಕ್ಯಗಳನ್ನು ಕೇಳುತ್ತಾ ಇರುವಂತಹ ಈ ಸಹೋದರಿ, ಈ ಸಹೋದರನ ಜೊತೆಯಲ್ಲಿ ನೀವು ಮಾತನಾಡಿರಿ, ಅವರ ಜೀವಿತಗಳನ್ನು ಕಟ್ಟಿರಿ. ಅವರು ಅನೇಕ ವಿಧವಾದಂಥ ಆಲೋಚನೆಗಳಲ್ಲಿರುವಾಗ ಈ ಸಂದೇಶಗಳ ಮುಖಾಂತರವಾಗಿ ಪವಿತ್ರಾತ್ಮನೇ ನೀವೇ ಅವರನ್ನು ಉಪದೇಶಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮತ್ತೊಂದು ಆವೃತ್ತಿಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಕಳೆದ ದಿನದಲ್ಲಿ ನಾವು ಸ್ವಪ್ನಾವಸ್ಥೆಯಲ್ಲಿ ಇರುವಂತಹ ಆತ್ಮಿಕ ಜೀವಿತದ ಬಗ್ಗೆ ಆಲೋಚನೆ ಮಾಡುವವರಾಗಿ ಇದ್ದೆವು. ಸ್ವಪ್ನಾವಸ್ಥೆಯಲ್ಲಿ ಇರುವಂಥ ಆತ್ಮಿಕ ಜೀವಿತ ಅದು ಭಯಂಕರವಾದಂತಹ ಯಾತನೆಯ ಜೀವಿತವಾಗಿರುತ್ತದೆ. ಸ್ವಪ್ನಾವಸ್ಥೆಯಲ್ಲಿ ಅವರು ಎಲ್ಲವನ್ನ ಮಾಡುವವರಾಗಿ ಇರ್ತಾರೆ. ಅವರು ಆರಾಧನೆ ನಾಯಕರಾಗಿರಬಹುದು, ಅಥವಾ ಅವರು ಪಾಸ್ಟರ್ ಆಗಿರ್ಬೋದು, ಅಥವಾ ಬೇರೆ ವಿಧವಾದ ಯಾವುದೇ ಕಾರ್ಯಗಳಲ್ಲಾಗಿ ಇರ್ಬೋದು. ಇದೆಲ್ಲವೂ ಸಹ ದೇವರಿಂದ ಬಂದದ್ದಾಗಿ ಇರೋದಿಲ್ಲ. ಬದಲಾಗಿ ಅವರು ಇಷ್ಟಾನುಸಾರವಾಗಿ ಹೊಂದಿಕೊಳ್ಳುವವರಾಗಿ ಇರ್ತಾರೆ. ಅವರಿಗೆ ದೇವರ ಸಹಾಯವಾಗಲಿ ಅಥವಾ ದೇವರಾತ್ಮನ ಅಭಿಷೇಕವಾಗಲಿ, ದೇವರಾತ್ಮನ ನಡೆಸುವಿಕೆಯನ್ನು ಎದುರು ನೋಡುವವರಾಗಿರದ ಹಾಗೆ ತಮ್ಮ ಇಷ್ಟಾನುಸಾರವಾಗಿ ತಮ್ಮ ಶರೀರದ ಸುಖಕ್ಕೋಸ್ಕರವಾಗಿ ಅವರು ಎಲ್ಲ ಕಾರ್ಯಗಳನ್ನು ಮಾಡುವವರಾಗಿರುತ್ತಾರೆ. ಇವರು ಲೋಕದಲ್ಲಿರುವಂಥವರನ್ನು ಕುರಿತಾಗಿ ಕರ್ತನ ವಾಕ್ಯ ನಮಗೆ ಮಾತನಾಡ್ತಾ ಇಲ್ಲ. ಈ ಕಡೇ ದಿನಮಾನಗಳಲ್ಲಿ ನಿಮ್ಮ ನಡುವೆ ಸಭೆಗಳಲ್ಲಿ ಇರುವಂಥವರನ್ನು ಕುರಿತಾಗಿಯೇ ಕರ್ತನ ನಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿ ಇದ್ದಾರೆ. ಲೋಕದಲ್ಲಿ ಇರುವಂಥವ್ರ ವಿಷಯದಲ್ಲಿ ನಾನಾಗಲಿ ನೀವಾಗಲಿ ದೇವರ ವಾಕ್ಯವಾಗಲಿ ತೀರ್ಪು ಮಾಡುವಂಥದ್ದು ಈಗಲ್ಲ, ಅದಕ್ಕೆ ಒಂದು ದಿನ ಇದೆ. ಆದರೆ ಮುಖ್ಯವಾಗಿ ಒಂದೇ ಮನೆಯಾಗಿರುವಂತಹ ದೇವರ ಸಭೆಯಾಗಿರುವಂತಹ ನಿಮಗೂ ನಮಗೂ ಕರ್ತನು ತೀರ್ಪನ್ನು ಈಗಲೇ ಮಾಡುವವರಾಗಿ ಇದ್ದಾರೆ. ಯಾಕೆಂಬುದಾಗಿ ನೋಡುವುದಾದರೆ, ಒಳ್ಳೆಯ ನಡತೆಗಳನ್ನು ಅನುಸರಿಸಿ ಕರ್ತನ ಕಡೆಗೆ ನಾವು ಮನ ತಿರುಗಿ ಆತನು ಆರಿಸಿ ತೆಗೆದುಕೊಂಡಂಥ ಉದ್ದೇಶವನ್ನು ನಾವು ಅರಿತುಕೊಂಡು ಆ ಮಾರ್ಗದಲ್ಲಿ ನಡೆಯುವವರಾಗಬೇಕೆಂಬುದಕ್ಕಾಗಿ ದೇವರು ನಮ್ಮನ್ನು ಶಿಕ್ಷಿಸುತ್ತಾರೆ, ದಂಡಿಸುತ್ತಾರೆ. ಕೆಲವೊಂದು ಸಮಯದಲ್ಲಿ ಗದರಿಕೆಯ ಮಾತುಗಳು, ಖಂಡಿಸುವಿಕೆಯ ಮಾತುಗಳನ್ನು ಕರ್ತನು ಮಾತನಾಡುವವರಾಗಿ ಇದ್ದಾರೆ. ಆದುದರಿಂದ ಪ್ರಿಯರೇ, ನೀವು ಯಾವುದನ್ನು ಸಹ ನಿಮ್ಮ ಇಷ್ಟಾನುಸಾರವಾಗಿ ಕರ್ತನಿಗೆ ಮಾಡಬೇಡ್ರಿ. ಕರ್ತನಿಗೆ ಯಾವುದನ್ನು ಸಹ ನೀವು ಇಷ್ಟಾನುಸಾರವಾಗಿ ಮಾಡುವಂಥದ್ದೆಲ್ಲವೂ ಸಹ ದೇವರಿಗೆ ಪ್ರಿಯವಾಗಿ ಇರೋದಿಲ್ಲ. ಉದಾಹರಣೆ, ನೀವು ದೇವರಿಗೆ ಪ್ರಿಯವಾಗಿ ಇರಬಹುದು, ಆದರೆ ನೀವು ಮಾಡುವಂಥ ಎಲ್ಲ ಕೆಲಸವೂ ಸಹ ದೇವರಿಗೆ ಪ್ರಿಯವಾಗಿ ಇರಬೇಕು ಎಂಬುದಾಗಿ ಇಲ್ಲ. ಅರಸನಾದಂಥ ದಾವೀದನು ದೇವರಿಗೆ ಒಪ್ಪುವಂಥ ಮನುಷ್ಯನು. ದೇವರ ಹೃದಯಕ್ಕೆ ಅರಸನಾದಂಥ ದಾವೀದನು ತುಂಬ ಇಷ್ಟವುಳ್ಳಂಥ ಮನುಷ್ಯನಾಗಿದ್ದನು. ಆದರೆ ದಾವೀದನು ಕರ್ತನನ್ನು ನೋಡುವಾಗ, ಕರ್ತನ ವಿಷಯದಲ್ಲಿ ಆಲೋಚನೆ ಮಾಡುವಾಗ, ನಾನಾದರೂ ದೇವದಾರು ಮರದ ಆ ಒಂದು ಅರಮನೆಯಲ್ಲಿ ಇದ್ದೇನೆ, ಆದರೆ ದೇವರಾಗಿರುವಂಥ ಕರ್ತನ ಮಂಜೂಷವು ಇನ್ನು ಬಟ್ಟೆಯ ಹೊದಿಕೆಯಲ್ಲಿದೆ ಎಂಬುದಾಗಿ ಆಲೋಚನೆ ಮಾಡಿ ದೇವರಿಗೆ ಆಲಯವನ್ನು ಕಟ್ಟುವಂಥ ಆಲೋಚನೆಯನ್ನು ಮಾಡ್ತಾನೆ. ಆದರೆ ದೇವರು ಹೇಳುವಂಥದ್ದೇನು, ನೀನು ಕಟ್ಟಬಾರದು ಎಂಬುದಾಗಿ ಹೇಳ್ತಾರೆ. ಮನುಷ್ಯನು ಕಟ್ಟುವಂಥ ಯಾವ ಆಲಯವೂ ಸಹ ಕರ್ತನು ವಾಸ ಮಾಡಲಿಕ್ಕೆ ಯೋಗ್ಯವಾದಂಥದ್ದಲ್ಲ. ಕರ್ತನಿಗೆ ನಾವು ಸಂತೋಷ ಪಡಿಸಬೇಕೆಂಬುದಾಗಿ ನೋಡುವುದಾದರೆ ಆತನ ಮನದ ಇಷ್ಟಗಳನ್ನು ನಾವು ನೆರವೇರಿಸಬೇಕ ವಿನಃ ನಮ್ಮ ಇಷ್ಟಾನುಸಾರವಾಗಿ ಕರ್ತನಿಗೆ ಏನನ್ನೇ ಮಾಡುವುದಾದರೂ ಸಹ ಅದು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ಈಗ ನೋಡುವುದಾದರೆ ದೇವರ ಆಲಯದಲ್ಲೂ ಸಹ ಅರಸನಾದಂಥ ದಾವೀದನು ಕಟ್ಟಿಸಿದಂಥ ಆಲಯ ಇವತ್ತಿಗೂ ಸಹ 3 ಬಾರಿ ಕಟ್ಟಲ್ಪಟ್ಟ ಹಾಗೆ ಇದೆ. ಆದರೆ ಇಷ್ಟು ಬಾರಿ ಅದು ಕಟ್ಟಲ್ಪಟ್ಟದ್ದಾಗಿ ಇದೆ. ಈಗ 3ನೇ ಬಾರಿ ಅದನ್ನು ಕಟ್ಟಲಿಕ್ಕೆ ಸಿದ್ಧವಾಗ್ತದೆ. 2 ಬಾರಿ ಅದನ್ನು ಹಾಕಲ್ಪಟ್ಟು ಕಟ್ಟಿದ್ದಾರೆ. ಆದರೆ ನೋಡುವುದಾದರೆ ಕರ್ತನು ಅಲ್ಲಿ ವಾಸ ಮಾಡುವುದಾಗಿ ಇದ್ದಿದ್ರೆ ಹೇಗೆ ದೇವರು ಆ ಆಲಯವನ್ನು ಕೆಡವಲಿಕ್ಕೆ ಬಿಡ್ತಾ ಇದ್ರು? ಆದುದರಿಂದ ಮನುಷ್ಯರು ಕಟ್ಟುವಂಥ ಆಲಯದಲ್ಲಿ ಅವರು ವಾಸ ಮಾಡುವಂಥವರಲ್ಲ. ಅದು ಕರ್ತನಿಗೆ ಯೋಗ್ಯವಾದ ಸ್ಥಳವೂ ಅಲ್ಲ. ಕರ್ತನಿಗೆ ಬೇಕಾಗಿರುವಂಥ ಆಲಯ ಯಾವುದು ಗೊತ್ತಾ? ನೀವು ನಿಮ್ಮ ಹೃದಯ ದೇವರಾಗಿರುವಂಥ ಯೇಸು ಕರ್ತನಿಗೆ ಆಲಯವಾಗಿ ಬೇಕು.
ಅದನ್ನು ನೀವು ನಿಮ್ಮ ಹೃದಯವನ್ನು, ನಿಮ್ಮ ನಡವಳಿಕೆಯನ್ನು, ನಿಮ್ಮ ಶರೀರವನ್ನು ಕರ್ತನಿಗೆ ಮೆಚ್ಚುವ ಹಾಗೆ ಜೀವಿಸೋದಕ್ಕಾಗಿ ಒಪ್ಪಿಸಿಕೊಟ್ಟು ನಡೆಯುವಾಗ ಕರ್ತನು ನಿಮ್ಮೊಳಗಡೆ ಇದ್ದು ಆತನ ಅಪ್ರಮೇಯವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತರಾಗಿ ಇದ್ದಾರೆ. ಸರಿ, ಈ ದಿವಸದಲ್ಲಿ ಮೇಲ್ ಸಂದೇಶದ ಶೀರ್ಷಿಕೆ ಅನುಸಾರವಾಗಿ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ಯೂದನು ಬರೆದ ಪುಸ್ತಕದಲ್ಲಿ 12ನೇ ವಚನವನ್ನು ಓದಿಕೊಳ್ಳುವಾಗ, ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನು ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಇವರು ಗಾಳಿಯಿಂದ ಒಡಿಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು, ಎಲೆಗಳುದುರಿ ಹಣ್ಣು ಬಿಡದೆ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು, ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿದ್ದಾರೆ. ಅಲಿಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು. ಪ್ರಿಯರೇ, ದೇವರ ವಾಕ್ಯವು ನಮ್ಮನ್ನು ಯಾವಾಗಲೂ ಸಹ ಗದರಿಸುತ್ತದೆ, ಖಂಡಿಸುತ್ತದೆ, ಎಚ್ಚರಿಸುತ್ತದೆ. ನೀವು ವಾಕ್ಯೋಪದೇಶಗಳನ್ನು ಕೇಳುವಾಗಲೂ, ವಾಕ್ಯವನ್ನು ಓದುವಾಗಲೂ ಸಹ ಒಂದು ಹೊಸ ಪ್ರಕಟಣೆಗಳನ್ನು ಹೊಂದಿಕೊಳ್ಳುವವರಾಗಿ ಇರ್ತೀರಾ. ಮೇಲ್ನೋಟಕ್ಕೆ ನಿಮ್ಮ ಇಷ್ಟಾನುಸಾರವಾಗಿ ಓದಿಕೊಂಡು ಹೋಗಲಿಕ್ಕೆ ಇದು ಮನುಷ್ಯನು ಬರೆಯಲ್ಪಟ್ಟಂತಹ ಮಾತುಗಳಲ್ಲ, ಇದು ದೇವರ ಮಾತುಗಳು, ಜೀವವುಳ್ಳಂಥ ಮಾತುಗಳಾಗಿ ಇದೆ. ಆದುದರಿಂದ ಕರ್ತನ ಮಾತುಗಳನ್ನು ನಾವು ಆಳವಾಗಿಯೂ ಅವಲೋಕಿಸುವವರಾಗಿಯೂ ಇರಬೇಕು. ಈ ವಾಕ್ಯದಲ್ಲಿ ನೋಡುವುದಾದರೆ, ಕಡೇ ದಿನಮಾನಗಳಲ್ಲಿ ನಿಮ್ಮೊಳಗಡೆ ಇರುವಂತಹ ದೇವರ ಮಕ್ಕಳು ಎಂಬುದಾಗಿ ಹೆಸರನ್ನು ಹೇಳಿಕೊಳ್ಳುವಂಥವರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಸಮುದ್ರದೊಳಗಿರುವಂಥ ಗುಪ್ತ ಬಂಡೆಗಳಂತಿದ್ದು ಎಂಬುದಾಗಿ ವಾಕ್ಯ ಹೇಳಲ್ಪಡ್ತದೆ. ಸಮುದ್ರ ನೋಡುವುದಾದರೆ ವಿಶಾಲವಾದಂತಹ ಒಂದು ದೊಡ್ಡ ಅಗಾಧವಾದಂಥ ಸ್ಥಳದಲ್ಲಿ ಅದು ವ್ಯಾಪಿಸಿಕೊಂಡಿರುವಂಥ ನೀರಾಗಿದೆ. ಈಗ ಸಮುದ್ರದಕ್ಕೆ ಮೇಲಿಂದ ನೀವು ಬೀಳುವಾಗ ನಿಮಗೆ ಯಾವ ಏಟುಗಳು ಸಹ ಪೆಟ್ಟುಗಳು ಆಗೋದಿಲ್ಲ, ಯಾಕಂದರೆ ಅದು ನೀರು ಎಂಬುದಾಗಿ ಹೇಳಿ ಭಾವಿಸ್ತೀರಾ. ಆದರೆ ಸಮುದ್ರದ ನೀರಿನ ಒಳಗಿರುವಂಥ ಬಂಡೆಗಳು ಅದು ಭಯಂಕರವಾದಷ್ಟು ಅಗಾಧವಾದಂಥ ಬಂಡೆಗಳಾಗಿರುತ್ತದೆ. ಕೆಲವೊಂದು ಸಮಯದಲ್ಲಿ ಸಮುದ್ರದ ಆಳದಲ್ಲಿರುವಂಥ ಆ ಬಂಡೆಗಳು, ಆ ನೀರಿನಲ್ಲಿ ಮುಚ್ಚಿ ಹೋಗಿರುವಂಥ ಬಂಡೆಗಳು ದೊಡ್ಡ ದೊಡ್ಡ ಹಡಗುಗಳನ್ನೇ ನಾಶ ಮಾಡುವಷ್ಟು ಬಲವುಳ್ಳದ್ದಾಗಿರುತ್ತದೆ. ಆ ಪ್ರಯಾಣದಲ್ಲಿ ಆ ದೊಡ್ಡ ಹಡಗುಗಳು ಪ್ರಯಾಣಿಸುವಂಥ ಸಮಯದಲ್ಲಿ ಸಮುದ್ರದ ನೀರಿನ ಒಳಗಿರುವಂಥ ಈ ಬಂಡೆಗಳ ಅರಿವಿಲ್ಲದಂತೆ ಅವು ಮುನ್ನಡೆಯುವಾಗ ಅವುಗಳಿಗೆ ಅಪಾಯವು, ಆ ಹಡಗು ಒಡೆದಲ್ಪಟ್ಟು ಅದು ನಷ್ಟವಾಗಲ್ಪಡುವಂಥದ್ದನ್ನು ನಾವು ನೋಡುವವರಾಗಿ ಇರ್ತೇವೆ. ಆತ್ಮಿಕ ಜೀವಿತವೂ ಸಹ ಹಾಗೆ. ಹಡಗು ನಷ್ಟವಾದರೆ ಮತ್ತೊಂದು ಹಡಗನ್ನು ನಿರ್ಮಿಸಬಹುದು. ಆದರೆ ಆತ್ಮೀಕ ಜೀವಿತದ ಮಾರ್ಗಗಳು ನಷ್ಟವಾಗಿ ಹೋಗುವುದಾದರೆ ಮತ್ತೆ ನಾವು ಅದೇ ಮಾರ್ಗದಲ್ಲಿ, ಅದೇ ಸ್ಥಳದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ. ತಿರುಗಿ ನಾವು ಆರಂಭದಿಂದ ನಾವು ಪ್ರಾರಂಭಿಸಬೇಕಾಗುತ್ತದೆ. ಈ ಕಡೇ ದಿನಮಾನಗಳಲ್ಲಿ ನಿಮ್ಮೊಳಗಡೆ ಇರುವಂಥವರು ಇಂಥವರಾಗಿ ಇರ್ತಾರೆ. ಅವರು ನೀರಿನ ಹಾಗೆ ವಿಶಾಲವಾಗಿಯೂ ಶಾಂತವಾಗಿಯೂ ಕಾಣಲ್ಪಡಬಹುದು. ಆದರೆ ಅವರು ಒಳಗಡೆ ನೋಡುವುದಾದರೆ ಬಂಡೆಗಳು, ಕಲ್ಲುಗಳಾಗಿ ಇರ್ತದೆ. ನಿಮ್ಮನ್ನು, ನಿಮ್ಮ ಮನಸ್ಸುಗಳನ್ನು, ನಿಮ್ಮ ಮನೆಗಳನ್ನು, ನಿಮ್ಮ ಸಭೆಯನ್ನು, ನಿಮ್ಮ ಕುಟುಂಬಗಳನ್ನು ಒಡೆದು ಹಾಕುವಂಥ ಕಲ್ಲು ಬಂಡೆಗಳಾಗಿ ಅವರು ಇರುವಂಥವರಾಗಿ ಇರ್ತಾರೆ. ಇಂಥವರ ವಿಷಯದಲ್ಲಿ ಅಪೊಸ್ತಲನಾದಂಥ ಯೂದನು ಎಚ್ಚರಿಕೆಯನ್ನು ಕೊಡುವವರಾಗಿ ಇದ್ದಾರೆ. ಅವರು ಹೇಗಿರ್ತಾರೆ ಎಂಬುದಾಗಿ ನೋಡುವುದಾದರೆ, ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿಮ್ಮ ಪ್ರೀತಿಯಲ್ಲಿ ಅವರು ಪಾಲುಗಾರರಾಗಲ್ಪಡ್ತಾರೆ. ನಿಮ್ಮ ಪ್ರೇಮ ಭೋಜನಗಳಲ್ಲಿ ಅಂದರೆ ನೀವು ಅವರಿಗೆ ಸಂತೋಷವನ್ನು ಪಡಿಸುವಂಥ ಔತಣ ಕೂಟಗಳನ್ನು ಮಾಡುವಾಗ, ಅವರಿಗೆ ಸಂತೋಷವನ್ನು ಪಡಿಸುವಂಥ ಕಾರ್ಯಗಳನ್ನು ಹೇಳುವಾಗ, ಅವರಿಗೆ ಸಹಾಯಕವಾಗುವಂಥ ರೀತಿಯಲ್ಲಿ ನೀವು ಎಲ್ಲವನ್ನು ಸಹ ಪೂರೈಸುವಾಗ ಅವರು ನಿಮ್ಮ ಜೊತೆಯಲ್ಲಿ ತಿನ್ನುತ್ತಾರೆ, ಕುಡಿಯುತ್ತಾರೆ, ಎಲ್ಲವನ್ನ ಮಾಡ್ತಾರೆ. ಆದರೆ ನಿಮ್ಮ ಕಷ್ಟಗಳು, ನಿಮ್ಮ ನೋವು, ನಿಮ್ಮ ಬಾಧೆಗಳಲ್ಲಿ ಅವರು ಇರೋದಿಲ್ಲ. ಕೆಲವರು ಹೇಳಲ್ಪಡ್ತಾರಲ್ವಾ, ನಡು ನೀರಲ್ಲೇ ನಮ್ಮನ್ನು ಕೈ ಬಿಟ್ಟರು ಎಂಬುದಾಗಿ ಹೇಳಿ, ಆ ರೀತಿಯಾದಂಥ ಪರಿಸ್ಥಿತಿಗಳಿಗೆ ಅವರು ನಿಮ್ಮನ್ನು ನಡೆಸಲ್ಪಡ್ತಾರೆ. ಇಂಥವರ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. ಆತ್ಮಿಕ ಜೀವಿತದಲ್ಲಿ ಪ್ರಿಯ ದೇವರ ಮಕ್ಕಳೇ, ಯಾರು ನಿಮ್ಮವರಲ್ಲ, ಯಾರು ಸಹ ನಿಮ್ಮವರಲ್ಲ. ಪರಿಶುದ್ಧ ಗ್ರಂಥದಲ್ಲಿ ವಾಕ್ಯ ಹೀಗೆ ಹೇಳಲ್ಪಡ್ತದೆ, ನಿನ್ನ ಎದೆಗೆ ಒರಗಿಕೊಳ್ಳುವಂಥ ಪತ್ನಿಯನ್ನು ಸಹ ನಂಬಬೇಡ ಎಂಬುದಾಗಿ ಹೇಳಿ.
ಹಾಗೆಂದ ಮಾತ್ರಕ್ಕೆ ನಿಮ್ಮ ಹೆಂಡತಿಯ ಮೇಲೆ, ನಿಮ್ಮ ಗಂಡನ ಮೇಲೆ ನೀವು ಅನುಮಾನ ಪಡಬೇಕೆಂಬುದಾಗಲ್ಲ. ಬದಲಾಗಿ ಆತ್ಮೀಕ ಜೀವಿತ ಅನ್ನುವಂಥದ್ದು ಬರುವಾಗ ನಾವು ದೇವರ ವಾಕ್ಯವನ್ನು, ದೇವರ ಆತ್ಮನನ್ನು ಹೊರತಾಗಿ ಇನ್ನು ಯಾರನ್ನು ಸಹ ನಾವು ವಿಶ್ವಾಸಿಸುವಂಥ ಅಗತ್ಯತೆ ಇಲ್ಲ. ವಾಕ್ಯವು ನಮಗೆ ಆಲೋಚನೆಯನ್ನು ಹೇಳಿಕೊಟ್ಟು ಮಾರ್ಗವನ್ನು ನಡೆಸುವಂಥದ್ದಾಗಿದೆ. ಆತ್ಮನು ಯೇಸು ಕರ್ತನಲ್ಲಿರುವಂಥ ಸಂಗತಿಗಳನ್ನು ನಮಗೆ ತಿಳಿಸಲ್ಪಟ್ಟು ತಂದೆಯಾದ ದೇವರ ಸಮಕ್ಷಮದಲ್ಲಿ ನಿಲ್ಲಿಸುವ ಹಾಗೆ ಕಡೆಯವರೆಗೂ ನಿಮ್ಮ ಜೊತೆಯಲ್ಲಿದ್ದು ನಡೆಸುವಂಥ ಮಾರ್ಗದರ್ಶಕನಾಗಿ ಇದ್ದಾರೆ. ಆತ್ಮ ಮತ್ತು ವಾಕ್ಯ ಇವೆರಡಕ್ಕೂ ನಾವು ಮಹತ್ವವನ್ನು ಕೊಟ್ಟು ಕಿವಿಗೊಡುವುದಾದರೆ ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಎಡವಲ್ಪಡುವಂಥದ್ದು ಮಾತ್ರವಲ್ಲದೆ ಮುಗ್ಗರಿಸಿ ಬೀಳಲ್ಪಟ್ಟು ನಮ್ಮ ಜೀವಿತವನ್ನು ನಷ್ಟಪಡಿಸಿಕೊಳ್ಳುವಂಥದ್ದನ್ನು ತಪ್ಪಿಸಿಕೊಳ್ಳಬಹುದು. ಇಂದು ಅನೇಕರು ಆತ್ಮಿಕ ಜೀವಿತಕ್ಕೆ ತಡೆಗಳು ಯೇಸುವನ್ನ ನಂಬಿದ್ದೇವೆ ಎಂಬುದಾಗಿ ಹೇಳುವಂಥವರೇ ಆಗಿದ್ದಾರೆ. ಅನೇಕ ಸೇವಕರು ಸಹ ಇದರಲ್ಲಿ ಮಿಗಿಲಾಗಿ ಇಲ್ಲ. ಅನೇಕ ಸೇವಕರು ಸಹ ಈ ನಡುವೆ ಈ ಕಡೆಯ ದಿನಮಾನಗಳಲ್ಲಿ ಆತ್ಮಗಳನ್ನು ವಂಚಿಸುವವರು ನಮ್ಮ ನಡುವೆ ಎದ್ದು ಬಿಟ್ಟಿದ್ದಾರೆ. ಅವರು ಆತ್ಮಗಳನ್ನು ವಂಚಿಸಲ್ಪಡ್ತಾರೆ, ಸಭೆಗಳನ್ನು ಹೊಡೆದು ಹಾಕಲ್ಪಡ್ತಾರೆ, ಆತ್ಮಗಳನ್ನು ಕಳ್ಳತನ ಮಾಡಲ್ಪಡ್ತಾರೆ, ತಪ್ಪಾದಂಥ ಉಪದೇಶವನ್ನು ಮಾಡಲ್ಪಟ್ಟು ಅವರು ಕರ್ತನಿಂದಲೇ ಬಿಡಿಸುವವರಾಗಿ ಇದ್ದಾರೆ. ಸಭೆಯಿಂದ ಮಾತ್ರವಲ್ಲ, ಯೇಸುವಿನಿಂದಲೇ ಬಿಡಿಸುವವರಾಗಿ ಇದ್ದಾರೆ. ಇಂಥವರ ವಿಷಯದಲ್ಲಿ ನಾವು ಎಚ್ಚರಿಕೆಯುಳ್ಳವರಾಗಿ ಇರಬೇಕು. ನಿಮಗೆ ದೇವರಾಗಿರುವಂಥ ಕರ್ತನು ಕೊಡಲ್ಪಟ್ಟಂಥ ಸಭೆಯಲ್ಲಿ ಕೊಡಲ್ಪಟ್ಟಂಥ ಸೇವಕರ ಅಡಿಯಲ್ಲಿ ನೀವು ನಂಬಿಗಸ್ತರಾಗಿ ಬೇರೂರಿಕೊಂಡು ಬೆಳೆಯುವಂಥದ್ದು ಕರ್ತನಿಗೆ ಸಂತೋಷಕರವಾಗಿ ಇದೆ. ಉದಾಹರಣೆ ನೀವು ನೋಡುವುದಾದರೆ, ಈಗ ಒಂದು ಸಭೆಯಲ್ಲಿ ಒಬ್ಬ ಸದಸ್ಯರಾಗಿ ಇದ್ದೀರಾ. ಆ ಸಭೆಯಲ್ಲಿ ಕರ್ತನು ನಿಮ್ಮನ್ನು ಒಂದು ಅಂಗವಾಗಿ ಇಡಲ್ಪಟ್ಟಿದ್ದಾರೆ. ಒಂದು ಬೆರಳಾಗಿಯೋ ಒಂದು ಕೈಯಾಗಿಯೋ ನೀವು ಆ ಸಭೆಯಲ್ಲಿ ಇರುವುದಾದರೆ, ಆ ಸಭೆಯಿಂದ ನಿಮ್ಮನ್ನು ಬೇರ್ಪಡಿಸಲಿಕ್ಕಿರುವಂಥ ಯಾವುದೋ ಒಬ್ಬ ಮನುಷ್ಯನು, ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಒಬ್ಬ ಸೇವಕನು ನಿಮ್ಮನ್ನು ಎಳೆಯಲ್ಪಡುವುದಾದರೆ, ನೀವು ಸುಲಭವಾಗಿ ಒಪ್ಪಿಕೊಂಡು ಮತ್ತೊಂದು ಸಭೆಯಲ್ಲಿ ನಿಲ್ಲಲ್ಪಡುವುದಾದರೆ ನಿಮ್ಮ ಸ್ಥಿತಿ ಏನಾಗ್ತದೆ ಎಂಬುದಾಗಿ ಸ್ವಲ್ಪವಾದರೂ ಆಲೋಚನೆ ಮಾಡಿದ್ದೀರಾ? ನಿಮ್ಮ ಕೈಯನ್ನು ತೆಗೆದುಕೊಂಡು ಮತ್ತೊಬ್ಬರ ಕೈಗೆ ಜೋಡಿಸುವುದಾದರೆ, ನಿಮ್ಮ ಕೈಗಳನ್ನು ತೆಗೆದುಕೊಂಡು ಅಥವಾ ಮತ್ತೊಬ್ಬರ ಕೈಗಳನ್ನು ತೆಗೆದುಕೊಂಡು ನಿಮ್ಮ ಕೈಗಳಲ್ಲಿ ಜೋಡಿಸುವುದಾದರೆ ಅದು ಹೇಗೆ ಇರಲ್ಪಡುತ್ತದೆ? ಎಷ್ಟೇ ಕಸಿ ಮಾಡಲ್ಪಟ್ಟರೂ ಸಹ ಅದು ನಿಮ್ಮ ಕೈಯಾಗೆ ಮಾರ್ಪಾಡಾಗಲ್ಪಡ್ತದಾ? ಅದು ಚಿಗುರು ಹೊಡೆಯಲ್ಪಟ್ಟು ಹೊಂದಾಣಿಕೆ ಆಗಿರಲಿಕ್ಕೆ ಸಾಧ್ಯವಾ? ಇಲ್ಲ ಅಲ್ವಾ? ನಿಮ್ಮನ್ನು ದೇವರಾಗಿರುವಂಥ ಕರ್ತನು ಅದೇ ರೀತಿಯಲ್ಲಿ ಇಡಲ್ಪಟ್ಟಿದ್ದಾರೆ. ನೀವು ಕರ್ತನ ಶರೀರಕ್ಕೆ ಯಾವುದೋ ಒಂದು ಭಾಗವಾಗಿ ಒಂದು ಸ್ಥಳದಲ್ಲಿ, ಒಂದು ಸಭೆಯಲ್ಲಿ ಕರ್ತನು ನಿಮ್ಮನ್ನು ಕಸಿ ಮಾಡಿ ಜೋಡಿಸಿದ್ದಾರೆ. ಕರ್ತನು ಜೋಡಿಸುವಂಥದ್ದು ಮಾತ್ರವೇ ನಿತ್ಯವಾಗಿ ಇರುವಂಥದ್ದಾಗಿದೆ ವಿನಃ ನಮ್ಮ ಇಷ್ಟಾನುಸಾರವಾಗಿ ಆರಿಸಿಕೊಳ್ಳುವಂಥ ಯಾವ ಮಾರ್ಗಗಳು, ಯಾವ ಕಾರ್ಯಗಳು ಸಹ ಅದು ನಮಗೆ ಆಶೀರ್ವಾದಕರವಾಗಿ ಇರೋದಿಲ್ಲ. ಈ ಕಡೆಯ ದಿನಮಾನಗಳಲ್ಲಿ ಇವೆಲ್ಲವುಗಳನ್ನು ಸಹ ನೀವು ಆಲೋಚಿಸುವವರಾಗಿ ಇರಬೇಕು. ಅವರು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿಕೊಂಡು ನಿಮ್ಮ ಜೊತೆಯಲ್ಲಿ ತಿನ್ನುತ್ತಾರೆ, ಕುಡಿಯುತ್ತಾರೆ. ಆದರೆ ನಿಜವಾಗಿ ನೋಡುವುದಾದರೆ ಅವರಿಗೆ ಈ ತಿನ್ನುವಂಥ ಕುಡಿಯುವಂಥ ವಿಷಯದಲ್ಲಿ ಯಾವ ಭಯವಿಲ್ಲ. ಅವರು ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನು ನೋಡಿಕೊಳ್ಳುವಂಥವರಾಗಿದ್ದಾರೆ. ಸ್ವಂತ ಹೊಟ್ಟೆಯನ್ನು ನೋಡಿಕೊಳ್ಳುವಂಥ ಕುರುಬರು. ಅವರಿಗೆ ನಿಮ್ಮ ಆತ್ಮದ ವಿಷಯದಲ್ಲಿ ಚಿಂತೆ ಇಲ್ಲ. ಯಾಕಂದರೆ ಅವರ ಆತ್ಮವೇ ಈಗ ಕರ್ತನ ಬಳಿಯಲ್ಲಿ ಇಲ್ಲ. ಅವರೇ ಕರ್ತನ ಬಳಿಯಲ್ಲಿ ಇಲ್ಲದೇ ಇರುವಾಗ ನಿಮ್ಮ ವಿಷಯದಲ್ಲಿ ಹೇಗೆ ಚಿಂತನೆ ಮಾಡಲಿಕ್ಕೆ ಸಾಧ್ಯ? ಅವರೇ ಕರ್ತನಿಗೆ ದೂರವಾಗಿರುವುದಾದರೆ ನಿಮ್ಮನ್ನು ಹೇಗೆ ಕರ್ತನ ಸಮ್ಮುಖದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ? ಅವರೇ ಕರ್ತನ ಮಾರ್ಗದಲ್ಲಿ ಇಲ್ಲ ಅಂಥದ್ರಲ್ಲಿ ನಿಮ್ಮನ್ನು ಹೇಗೆ ಅವರು ಕರ್ತನ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯ? ಇಂಥ ಬಂಡೆಗಳಂತಹ ವಿಷಯದಲ್ಲಿ ನೀವು ಎಚ್ಚರಿಕೆ ಉಳ್ಳವರಾಗಿರಬೇಕು. ಸಮುದ್ರದ ನೀರು ಮಧ್ಯದಲ್ಲಿ ಎಷ್ಟೇ ಸಮಾಧಾನವಾಗಿ ಶಾಂತವಾಗಿ ಇರುವುದಾದರೂ ಸಹ ಆ ಸಮುದ್ರದ ಒಳಗಿರುವಂಥ ಬಂಡೆಗಳು ಅಪಾಯವನ್ನು ಉಂಟು ಮಾಡುವಂಥದ್ದಾಗಿದೆ. ನಿಮ್ಮ ಆತ್ಮಿಕ ಜೀವಿತದ ನಾವೇ ಅದು ಮುನ್ನಡೆಯಬೇಕಾದರೆ ಮಾರ್ಗದರ್ಶಕನಾಗಿರುವಂಥ ಪವಿತ್ರಾತ್ಮನ ಆಲೋಚನೆಗನುಸಾರವಾಗಿ ನಡೆಯುವುದಾದರೆ ಮಾತ್ರವೇ. ಇಲ್ಲ ನಿಮ್ಮ ಇಷ್ಟಾನುಸಾರವಾಗಿ, ನಿಮ್ಮ ಮಾಂಸದನುಸಾರವಾಗಿ ಮತ್ತೊಬ್ಬರ ಉತ್ತಮವಾದಂತಹ ಮಾತುಗಳಿಗೂ ಅವರ ರಂಜನೆಯ ಮಾತುಗಳಿಗೂ ಕಿವಿಗೊಳ್ಳಲ್ಪಟ್ಟು ನಿಮ್ಮನ್ನು ನೀವು ಕೆಡಿಸಿಕೊಳ್ಳುವುದಾದರೆ ಯೇಸು ಕರ್ತನ ಮತ್ತೆ ಎಲ್ಲಿ ನಿಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ? ನಿಮ್ಮ ಕುರುಬನ ಸ್ವರವನ್ನು ನೀವು ಕೇಳುವವರಾಗಿರಬೇಕು ವಿನಃ ಅನ್ಯ ಕುರುಬನ ಸ್ವರವನ್ನಲ್ಲ. ನಿಮಗೆ ನೆಡಲ್ಪಟ್ಟಂಥ ಸ್ಥಳದಲ್ಲೇ ನೀವು ಬೇರೂರಿಕೊಂಡು ಬೆಳೆಯಬೇಕು ವಿನಃ ಮತ್ತೊಬ್ಬರು ನೆಡಲ್ಪಡುವಂಥ ಸ್ಥಳಗಳಲ್ಲ. ಕರ್ತ ನಿಮ್ಮನ್ನು ಈಗಾಗಲೇ ಒಂದು ಸ್ಥಳದಲ್ಲಿ ನೆಡಲ್ಪಟ್ಟಿರುವಾಗ ಆ ಸ್ಥಳದಲ್ಲಿ ಬೇರೂರಿಕೊಂಡು ನೀವು ಬೆಳೆಯುವವರಾಗಿ ಇರಬೇಕು. ಯಾಕಂದರೆ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಇವರು ಗಾಳಿಯಿಂದ ಒಡಿಸಿಕೊಂಡು ಹೋಗುವಂಥ ನೀರಿಲ್ಲದ ಮೇಘಗಳು ಎಂಬುದಾಗಿ ಹೇಳಲ್ಪಡ್ತಾ ಇದೆ. ಅವರು ಮಳೆಯನ್ನು ಉಂಟು ಮಾಡುವಂಥವರಲ್ಲ,
ಬದಲಾಗಿ ದೊಡ್ಡ ದೊಡ್ಡ ಮೋಡಗಳಾಗಿ ದೊಡ್ಡ ದೊಡ್ಡ ಕನಸುಗಳನ್ನು ನಿಮ್ಮ ಜೀವಿತದಲ್ಲಿ ಬಿತ್ತುವವರಾಗಿ ಇರುತ್ತಾರೆ ವಿನಃ ಅವರು ಮಳೆಯನ್ನು ನೀರನ್ನು ಬಿತ್ತುವವರಾಗಿ ಇರುವುದಿಲ್ಲ. ಅವರು ಈಗಾಗಲೇ ಎಲೆಗಳು ಉದುರಿ ಹೋಗಿರುವಂತಹ, ಹಣ್ಣು ಬಿಡದೇ ಇರುವಂತಹ, ಒಣಗಿ ಹೋಗಿರುವಂತಹ ಮರಗಳಾಗಿ ಇದ್ದಾರೆ. ಅವರ ಬೇರು ಒಣಗಿ ಹೋಗಲ್ಪಟ್ಟಿದೆ, ಆದರೆ ಆ ಒಣಗಿದ ಬೇರನ್ನು ನೀವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಬೇರು ಒಳಗಡೆ ಇರುವಂತದ್ದಾಗಿದೆ, ಭೂಮಿಯ ಒಳಗಡೆ ಇರುವಂತದ್ದಾಗಿದೆ. ಅವರ ಒಳಗಡಿನ ಆತ್ಮಿಕ ಜೀವಿತ ಈಗಾಗಲೇ ಸತ್ತು ಹೋಗಿದೆ. ಆ ಸತ್ತು ಹೋದಂತ ಆತ್ಮಿಕ ಜೀವಿತವನ್ನು ನೀವು ಕಂಡುಕೊಳ್ಳುವಂಥದ್ದು ಹೇಗೆ? ನಿಮ್ಮ ಬಗ್ಗೆ ನೀವೇ ತಿಳುವಳಿಕೆ ಇಲ್ಲದೆ ಇರುವಾಗ, ಮತ್ತೊಬ್ಬರು ನಿಮ್ಮನ್ನು ವಂಚಿಸುವಾಗ ನೀವು ಹೇಗೆ ಅದನ್ನು ಅರಿತುಕೊಂಡು ಆ ವಂಚನೆಯ ಮಾತುಗಳಿಂದ ನೀವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲ್ಪಡುತ್ತದೆ? ಪ್ರಿಯರೇ, ಎಚ್ಚೆತ್ತುಕೊಳ್ಳ್ರಿ. ಈ ಕಡೆ ದಿನಮಾನಗಳಲ್ಲಿ ನಿಮ್ಮ ಆತ್ಮಿಕ ಜೀವಿತದ ನಾವೇ ಒಡೆದು ಹೋಗದ ಹಾಗೆ, ಈ ಆತ್ಮಿಕ ಜೀವಿತದ ಮಹಾಯಾನವಾಗಿರುವಂತಹ ಈ ಆತ್ಮಿಕ ಜೀವಿತದ ಮಹಾಯಾನದ ಈ ಸಮುದ್ರದ ಮಾರ್ಗದಲ್ಲಿ ಇರುವಂತಹ ಬಂಡೆಗಳ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿ ಇರ್ರಿ. ಅವರು ರಹಸ್ಯವಾಗಿ ನಿಮ್ಮನ್ನು ಹೊಡೆಯುವವರಾಗಿದ್ದಾರೆ, ರಹಸ್ಯವಾಗಿ ನಿಮ್ಮ ಆತ್ಮಿಕ ಪ್ರಯಾಣವನ್ನು ನಿಲ್ಲಿಸುವವರಾಗಿ ಇದ್ದಾರೆ, ನಿಮ್ಮ ಜೀವಿತಕ್ಕೆ ತಡೆಯಾಗಿ ಇದ್ದಾರೆ. ಅವರು ಬೇರಿಲ್ಲದೆ ಇರುವಂತಹ ಮರಗಳಾಗಿ ಇದ್ದಾರೆ, ಅವರು ಫಲವನ್ನು ಕೊಡದೇ ಇರುವಂತಹ ಮರಗಳು, ಎಲೆಗಳಿಲ್ಲದೆ ಇರುವಂತಹ ಮರಗಳಾಗಿ ಇದ್ದಾರೆ. ಆ ಮರವು ಚಿಗುರಡಿಯಬೇಕಾದ್ರೆ ಮಳೆ ಬೇಕು, ಆದರೆ ಅವರು ದೊಡ್ಡ ದೊಡ್ಡ ಮಾತುಗಳನ್ನು ಆಡಲ್ಪಡ್ತಾರೆ. ಮೇಘಗಳು ಎಷ್ಟೇ ದೊಡ್ಡವಾಗಿದ್ರೂ ಸಹ ಅವು ಮಳೆಗಳನ್ನು ತರಲೇ ಇಲ್ಲವಾದರೆ ಆ ಮೇಘಗಳು ವ್ಯರ್ಥವಲ್ವಾ? ಕೆಲವೊಂದು ಸಮಯದಲ್ಲಿ ಮೋಡಗಳು ಅಗಾಧವಾದಂಥ ಕಪ್ಪು ಬಣ್ಣದಲ್ಲಿ ದೊಡ್ಡದಾಗಿ ಮಳೆ ಬರುವ ಹಾಗೆ ಆಕಾಶದಲ್ಲಿ ಕಾಣಲ್ಪಟ್ಟು ಸಹ ಬಿರುಗಾಳಿಗಳು ಆ ಮೋಡಗಳನ್ನು ಕದಲಿಸುವಾಗ ಮಳೆ ಬರದ ಹಾಗೆ ಇರುವಂಥದ್ದನ್ನು ನಾವು ನೋಡಲ್ಪಡ್ತೇವೆ. ಇಂದು ಆತ್ಮಿಕ ಜೀವಿತದಲ್ಲಿ ನಂಬಿಕೆ ಇಲ್ಲದಂತೆ ಅಲಿಯುವಂಥವರು, ಅಪನಂಬಿಕಸ್ಥರು, ಕರ್ತನ ಚಿತ್ತವೇನೆಂಬುದಾಗಿ ತಿಳಿಯದೆ ಇರುವಂಥವರು, ಗಾಳಿಯಿಂದ ಅತ್ತ ಇತ್ತ ತಿರುಗಾಡಿಸುತ್ತಾ ಅವರು ದೊಡ್ಡ ದೊಡ್ಡ ಮೋಡಗಳಂತಹ ನಂಬಿಕೆಯನ್ನು ಕಟ್ಟುವುದಾದ್ರೂ, ಮಾತುಗಳನ್ನು ಆಡುವುದಾದ್ರೂ ಸಹ ಆ ಗಾಳಿಯಲ್ಲಿರುವಂತಹ ಅವರ ಜೀವಿತ ಇತ್ತಿಂದತ್ತ ಹೊರಡುವಂಥ ಸಮಯದಲ್ಲಿ ಆ ಮೋಡಗಳು ಎಲ್ಲವೂ ಚದುರಿಸಲ್ಪಡ್ತದೆ. ಅವರಲ್ಲಿ ಯಾವ ಮಳೆಗಳು ಸಹ ಕರ್ತನಿಗಾಗಿ ಫಲವನ್ನು ಕೊಡುವಂಥ ಯಾವ ಕಾರ್ಯಗಳನ್ನು ಸಹ ಅವರು ನಿಮ್ಮ ಜೀವಿತದಲ್ಲೋ ಸಭೆಗಳಲ್ಲೋ ಸೇವೆಯಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸಭೆಗಳನ್ನು ಹೊಡೆದು ಹಾಕುವಂಥವನು, ಆತ್ಮಿಕ ಜೀವಿತದಲ್ಲಿ ವಿಶ್ವಾಸಿಗಳ ಮನಸ್ಸನ್ನು ಕೆಡಿಸುವಂಥವನು, ಸೇವಕರ ಮೇಲೆ ಸೇವಕರನ್ನು ಎತ್ತಿಕಟ್ಟುವಂಥವನು, ಸೇವಕರ ವಿಷಯದಲ್ಲಿ ಸಭೆಗಳನ್ನು ಎತ್ತಿಕೊಟ್ಟುವಂಥವನು, ವಿಶ್ವಾಸಿಗಳನ್ನು ಎತ್ತಿಕಟ್ಟುವಂಥವನು, ಸೇವಕರ ವಿಷಯವಾಗಿ ತುಚ್ಛವಾಗಿ ಮಾತನಾಡುವಂಥ ಯಾವನು ಸಹ ಕರ್ತನಲ್ಲಿ ಇರುವಂಥವನಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಅರಸನಾದಂಥ ದಾವೀದನು ನೋಡುವುದಾದರೆ, ನನ್ನ ಯಜಮಾನನು, ನನ್ನ ಅರಸನು, ನನ್ನ ಅಭಿಷಕ್ತನಿಗೆ ನಾನು ಕೈಗಳನ್ನು ಮಾಡುವುದಿಲ್ಲ ಎಂಬುದಾಗಿ ತನ್ನನ್ನು ಕೊಲೆ ಮಾಡಲಿಕ್ಕೆ ಸಂಚು ಮಾಡಲ್ಪಟ್ಟಂತ ಸೌಲನನ್ನು ಕುರಿತಾಗಿ ಹೇಳಲ್ಪಡ್ತಾನೆ. ದಾವೀದನಿಗೆ ಚೆನ್ನಾಗಿ ಗೊತ್ತು ಅವನು ಕೊಲೆ ಮಾಡ್ತಾನೆ ಎಂಬುದಾಗಿ ಚೆನ್ನಾಗಿ ಗೊತ್ತಿದ್ರು ಸಹ ಸೌಲನಿಗೆ 2 ಬಾರಿ ಸೌಲನನ್ನು ಮುಗಿಸುವಂತ ಅವಕಾಶವನ್ನ ದೇವರು ಸಹ ದಾವೀದನಿಗೆ ಕೊಡಲ್ಪಟ್ಟರು. ಆ ಕಾರ್ಯಗಳನ್ನು ಅವನು ಮಾಡುವುದಿಲ್ಲ. ಯಾಕೆ ಗೊತ್ತಾ? ದೇವರ ಅಭಿಷೇಕ ಸೌಲನ ಮೇಲಿತ್ತು, ಅದನ್ನು ಅವನು ಚೆನ್ನಾಗಿ ತಿಳಿದವನಾಗಿದ್ದ. ಇಂದು ಸೇವಕರ ಮೇಲಿರುವಂತಹ ಅಭಿಷೇಕವನ್ನು ಗುರುತು ಹಿಡಿಯಲ್ಪಡದಂತೆ ಮಾತನಾಡುವಂಥ ಪ್ರತಿಯೊಬ್ಬರಲ್ಲೂ ಸಹ ಅಭಿಷೇಕ ಇಲ್ಲ. ಯಾರಲ್ಲಿ ಅಭಿಷೇಕವಿದೆಯೋ ಅವರ ಅಭಿಷೇಕ್ತರನ್ನು ಗೌರವಿಸ್ತಾರೆ, ಯಾರಲ್ಲಿ ಅಭಿಷೇಕ ಇಲ್ವೋ ಅವರ ಅಭಿಷೇಕ್ತರನ್ನು ಯಾವಾಗಲೂ ಸಹ ಹೀಯಾಳಿಸುವವರಾಗಿ, ಮನ ಬಂದ ಹಾಗೆ ಅವರ ಬಗ್ಗೆ ಮಾತನಾಡುವವರಾಗಿ ಇರ್ತಾರೆ. ಇವರೆಲ್ಲರೂ ಸಹ ಗುಪ್ತವಾಗಿರುವಂಥ ಬಂಡೆಗಳಾಗಿ ಇದೆ. ಈ ಬಂಡೆಗಳು ಪ್ರಯೋಜನಕ್ಕೆ ಬರುವಂಥದ್ದಲ್ಲ, ಇವುಗಳ ಕೆಲಸ ಒಡೆಯುವಂಥದ್ದು. ಇವುಗಳು ಗುಪ್ತವಾಗಿದ್ದುಕೊಂಡು ನಿಮ್ಮೊಡನೆ ಇದ್ದು ಪ್ರೇಮ ಭೋಜನಗಳಲ್ಲಿ ತಿನ್ನುತ್ತಾರೆ, ಉಣ್ಣುತ್ತಾರೆ, ಕುಡಿಯುತ್ತಾರೆ. ನಿಮ್ಮನ್ನು ಶಬಾಸ್ ಎಂಬುದಾಗಿ ಹೇಳಿ ನಿಮ್ಮನ್ನು ಮೇಲಕ್ಕೆ ಎತ್ತಿ ನಂತರದಲ್ಲಿ ಕೆಳಗಡೆ ಬಿಸಾಡಲ್ಪಟ್ಟು ಮಧ್ಯದಲ್ಲಿ ಬಿಟ್ಟು ಹೋಗುವವರಾಗಿ ಇದ್ದಾರೆ. ಇವರು ಮೋಡಗಳು, ಆದರೆ ಮಳೆಯನ್ನು ತಡುವಂಥ ಮೋಡಗಳಲ್ಲ. ಯಾಕಂದರೆ ಇವರು ಅತ್ತಿಂದಿತ್ತ ಗಾಳಿಯಿಂದ ಇವರು ಎತ್ತಿ ಹಾಕಿಸಿಕೊಂಡವರಾಗಿ ಇರ್ತಾರೆ. ಅತ್ತಿಂದಿತ್ತ ಗಾಳಿಯಲ್ಲಿ ಇವರು ಒಯ್ದಾಡುವಂಥ ಕಾರಣ ಇವರು ಬೇರಿಲ್ಲದೆ ಇರುವಂಥ ಮರಗಳಾಗಿರ್ತಾರೆ. ಇವರಲ್ಲಿ ಯಾವ ಫಲಗಳಿಲ್ಲ, ಬೇರುಗಳೆಲ್ಲವೂ ಒಣಗಲ್ಪಟ್ಟಿದೆ. ನಿಮ್ಮ ಬೇರು ಕರ್ತನಾದ ಯೇಸುವಿನಲ್ಲಿ ಇರುವುದಾದರೆ ನೀವು ಫಲವನ್ನು ಕೊಡುವವರಾಗಿರ್ತೀರ ಪ್ರಿಯ ದೇವರ ಮಕ್ಕಳೇ. ಇಲ್ಲವಾದರೆ ನಿಶ್ಚಯವಾಗಿ ನಿಮ್ಮ ಜೀವಿತ ಕೊನೆಯ ತನಕವಾಗಿಯೂ ಸಹ ಅಲ್ಲಿಂದಿಲ್ಲ ಇಲ್ಲಿಂದ ಅಲ್ಲಿ ಬೇಡವಾದಂಥ ಕಾರ್ಯಗಳು ಮನಸ್ಸುಗಳಲ್ಲೇ ನೀವು ನಿಮ್ಮನ್ನು ಕೆಡಿಸಿಕೊಳ್ಳುತ್ತಾ ಇತರರನ್ನು ಕೆಡಿಸುವವರಾಗಿರ್ತೀರಾ. ಎಚ್ಚರಿಕೆ, ಇತರರ ವಿಷಯದಲ್ಲಿ ಎಚ್ಚರಿಕೆ. ಇಂದು ಸಭೆಯಲ್ಲಿರುವಂಥ ಎಷ್ಟೋ ಸಂಗತಿಗಳನ್ನು ನೀವು ನೋಡಲ್ಪಟ್ಟು ಕರ್ತನ ಸಮ್ಮುಖದಲ್ಲಿ ಹೆಚ್ಚಾಗಿ ಪ್ರಾರ್ಥಿಸಿರಿ.
ಇತರ ರಂಜನೀಯ ಮಾತುಗಳಿಗೆ ಕಿವಿಗೊಟ್ಟು ನಿಮ್ಮ ಆತ್ಮಗಳನ್ನು ಅವರ ಕೈಗೆ ಒಪ್ಪಿಸಿಕೊಡಬೇಡ್ರಿ. ದೇವರಾಗಿರುವಂಥ ಯೇಸು ಕರ್ತನನ್ನು ಆಲೋಚಿಸ್ರಿ. ಸ್ಟೆಫನನ್ನು ನೋಡ್ರಿ. ಯೇಸು ಕರ್ತನ ತನ್ನ ಆತ್ಮವನ್ನು ತಂದೆ ಕೈಗೆ ಒಪ್ಪಿಸಿಕೊಟ್ಟರು. ಸ್ಟೆಫನನ್ನು ಆತನ ಆತ್ಮವನ್ನು ಯೇಸು ಕರ್ತನ ಕೈಗೆ ಒಪ್ಪಿಸಿಕೊಟ್ಟರು. ಇಂದು ನನ್ನ ನಿಮ್ಮ ಆತ್ಮಗಳನ್ನು ನಾವು ಯೇಸು ಕರ್ತನ ಕೈಗೆ ಒಪ್ಪಿಸಿಕೊಡಬೇಕ ವಿನಃ ಇನ್ನು ಯಾರ ಕೈಗಳಲ್ಲೂ ಅಲ್ಲ. ಆದರೆ ಕರ್ತನು ನಂಬಿ ಕೊಟ್ಟಿರುವಂತಹ ಒಬ್ಬೊಬ್ಬ ಸೇವಕರಿಗೆ ನಾವು ಕಡೆಯವರೆಗೂ ವಿಧೇಯರಾಗಿರಬೇಕು. ಇದು ದೇವರಿಗೆ ಕೊಡುವಂಥ ಮೊದಲನೇ ಗೌರವವಾಗಿ ಇದೆ. ಆದ ಕಾರಣ ಈ ಕಡೇ ದಿನಮಾನಗಳಲ್ಲಿ ಇಂತಹ ಬಂಡೆಗಳ ವಿಷಯದಲ್ಲಿ ನಿಮ್ಮ ಆತ್ಮಿಕ ಜೀವಿತನ ಒಡೆಯುವಂತಹ ಬಂಡೆಗಳು, ಸಭೆಗಳನ್ನು ಒಡೆಯುವಂತಹ ಬಂಡೆಗಳು, ಸೇವೆಗಳನ್ನು ಒಡೆಯುವಂತಹ ಬಂಡೆಗಳು, ಸೇವಕರ ವಿಷಯದಲ್ಲಿ ತುಚ್ಛವಾಗಿ ಮಾತನಾಡುವಂಥ ಬಂಡೆಗಳು, ಇಂತಹ ಬಂಡೆಗಳ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿ ಇರ್ರಿ. ಅವರು ಎಷ್ಟೇ ವಿಶಾಲವಾಗಿದ್ದರೂ ಸಹ, ಅವರು ಎಷ್ಟೇ ವಿಶ್ರಾಂತವಾಗಿ ಸಮಾಧಾನಕರವಾಗಿ ಮೇಲೆ ತೋರಿಸಲ್ಪಟ್ಟೂ ಸಹ ಅವರ ಒಳಗಡೆ ಇರುವಂಥದ್ದು ನಿಮ್ಮ ಜೀವಿತಗಳನ್ನು ಒಡೆಯುವಂಥದ್ದಾಗಿರ್ತದೆ. ಎಚ್ಚರಿಕೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಕಡೇ ದಿನಮಾನಗಳಲ್ಲಿ ಅನೇಕ ವಿಧವಾದಂತಹ ದುರ್ಬೋಧಕರುಗಳು ಎದ್ದೇಳಲ್ಪಡ್ತಾರೆ ಎಂಬುದಾಗಿ ನನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಸಭೆಗಳಲ್ಲೂ ಸಹ ಅಂಥವರು ನಮ್ಮ ಜೊತೆಯಲ್ಲಿ ಪ್ರೇಮ ಭೋಜನಗಳನ್ನು ಮಾಡುತ್ತಾ, ತಿಂದು ಕುಡಿಯುತ್ತಾ, ನಮ್ಮ ಜೀವಿತಗಳನ್ನು, ಸಭೆಗಳನ್ನು ವಿಭಾಗ ಮಾಡಿಸುವಂಥವರ ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿದ್ದು ಅವರಿಗೆ ಯಾವ ವಿಧದಲ್ಲೂ ಸಹ ನಾವು ವಶವಾಗದ ಹಾಗೆ ನಂಬಿಗಸ್ತನಾಗಿರುವಂಥ ದೇವರೇ, ನೀವು ಕೊಡಲ್ಪಟ್ಟಂಥ ಸಭೆ, ನೀವು ಕೊಡಲ್ಪಟ್ಟಂಥ ಸೇವಕರಡಿಯಲ್ಲಿ ಒಬ್ಬನೇ ಆತ್ಮನು, ಒಬ್ಬನೇ ದೇವರು, ಒಬ್ಬನೇ ಕರ್ತನಲ್ಲಿ ನಾವು ದೃಢವಾಗಿ ನಿಂತುಕೊಂಡು ಒಬ್ಬರೇ ಸೇವಕರು ಒಂದೇ ಸಭೆಯಲ್ಲಿ ದೃಢವಾಗಿ ನಿಂತುಕೊಳ್ಳುವ ಹಾಗೆ ಸಹಾಯಿಸಿರಿ. ಅಪ್ಪ, ನನ್ನೊಡನೆ ಪ್ರಾರ್ಥಿಸ್ತಾ ಇರುವಂಥ ಈ ಮಗನನ್ನು ಕರುಣಿಸಿ ಕಟಾಕ್ಷಿಸಿ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನ ಪ್ರೀತಿ ದೇವಚಂದ್ರೆ, ಈ ಕಡೇ ದಿನಮಾನಗಳಲ್ಲಿ ಇಂಥ ಸಂಗತಿಗಳು ಅತಿ ಭಯಂಕರವಾಗಿ ಎಲ್ಲ ಕಡೆ ಹರಡುತ್ತಾ ಇದೆ. ನೀವು ಎಚ್ಚರಿಕೆ ಉಳ್ಳವರಾಗಿ ಇರ್ರಿ. ಈ ಸಂದೇಶ ನಿಮಗೆ ಪ್ರಯೋಜನಕರವಾಗಿ ಇರುವುದಾದರೆ ಮತ್ತೊಬ್ಬರಿಗೆ ಕಳುಹಿಸಲ್ಪಡ್ರಿ. ಮಾತ್ರವಲ್ಲದೆ ನಿಮ್ಮ ಯಾವುದೇ ಪ್ರಾರ್ಥನೆ ಮನವಿಗಳಿರುವುದಾದರೆ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುವಂಥ ವಿಷಯದಲ್ಲಿ ಆಸಕ್ತಿಯು ಸಂತೋಷವುಳ್ಳವರಾಗಿ ಇರುತ್ತೇವೆ. ಮಾತ್ರವಲ್ಲದೆ ಕರ್ತನ ಬರೋಣ ತಡವಾಗುವುದಾದರೆ ಮತ್ತೊಂದು ದಿನದಲ್ಲಿ ನಾವು ಸಂಜೆಗೊಂದು ಸತ್ಯಸಂತ ವಿಷಯದಲ್ಲಿ ಕಾಣಿಸಿಕೊಳ್ಳುವ. ಅಲ್ಲಿ ತನಕವಾಗಿ ನಿಮಗೆ ಸಮಯ ಇರುವುದಾದರೆ ದೇವರು ನಮಗೆ ಕೊಟ್ಟಿರುವಂತಹ ಸೇವೆಯನ್ನು ನಾವು ಮಾಡುವ ಹಾಗೆಯೂ, ಮಾತ್ರವಲ್ಲದೆ ನಿಮ್ಮನ್ನು ಸಂಧಿಸುವ ಹಾಗೆಯೂ, ಕರ್ತನ ಅನುಗ್ರಹ ಮಾಡುವ ಹಾಗೆ, ಎಲ್ಲ ಉಪಕಾರಗಳನ್ನು ಮಾಡುವ ಹಾಗೆಯೂ, ಅಗತ್ಯತೆಗಳನ್ನು ಸಂಧಿಸುವ ಹಾಗೆ ಪ್ರಾರ್ಥಿಸಿಕೊಳ್ಳ್ರಿ. ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ. ಯೇಸು ಕರ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ.